ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಗೆ ಕಾರ್ಯಕರ್ತರ ಸೇರ್ಪಡೆ ಮತ್ತು ಮಸೀದಿಗೆ ತೆರಳಿ ಹಣ್ಣು ಹಂಪಲುಗಳನ್ನು ವಿತರಿಸಿ ಸಮಾನತೆ ಸಾರಿದ ಸಂರಕ್ಷಣಾ ವೇದಿಕೆ. ನಮಸ್ಕಾರ, ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್. ನಾನು ನಿಮ್ಮ ಎಂಜೆ. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ತುಮಕೂರು ಜಿಲ್ಲಾಧ್ಯಕ್ಷ ಅಸ್ಲಂ ಪಾಷಾ ಮತ್ತು ಉಪಾಧ್ಯಕ್ಷರಾದ ದರ್ಶನ್ ರವರ ನೇತೃತ್ವದಲ್ಲಿ ತುಮಕೂರಿನ ಸನಿಹದಲ್ಲಿರುವ ಬೆಳ್ಳಾವಿಯಲ್ಲಿ ತುಮಕೂರು ಗ್ರಾಮಾಂತರ ಅಧ್ಯಕ್ಷರಾಗಿ ರುದ್ರೇಶ್ ಬಿಆರ್, ಗುಬ್ಬಿ ತಾಲೂಕು ಅಧ್ಯಕ್ಷರಾಗಿ ನಾಗರಾಜ್ ಎನ್, ಮಧುಗಿರಿ ತಾಲೂಕು ಅಧ್ಯಕ್ಷರಾಗಿ ನವೀನ್ ಕುಮಾರ್, ಮಧುಗಿರಿ ತಾಲೂಕು ಉಪಾಧ್ಯಕ್ಷರಾಗಿ ಮನೋಜ್, ಬೆಳ್ಳಾವಿ ಕಾರ್ಯದರ್ಶಿಯಾಗಿ ಅರುಣ್ ಕುಮಾರ್, ಗುಬ್ಬಿ ತಾಲೂಕು ಸಂಘಟನಾ ಕಾರ್ಯದರ್ಶಿಯಾಗಿ ನರಸಿಂಹಮೂರ್ತಿ, ತುಮಕೂರು ಗ್ರಾಮಾಂತರ ಸಂಘಟನಾ ಕಾರ್ಯದರ್ಶಿಯಾಗಿ ಚಿಕ್ಕರಂಗಯ್ಯರವರನ್ನು ಆಯ್ಕೆ ಮಾಡಲಾಯಿತು. ನಂತರ ಎಲ್ಲರೂ ಒಟ್ಟುಗೂಡಿ ಬೆಳ್ಳಾವಿಯ ಮಸೀದಿಗೆ ತೆರಳಿ ರಂಜಾನ್ ಹಬ್ಬದಲ್ಲಿ ಉಪವಾಸವಿರುವ ಎಲ್ಲ ಮುಸ್ಲಿಂ ಬಾಂಧವರಿಗೂ ಫಲಹಾರಗಳನ್ನು ನೀಡಿ ಸಾಮರಸ್ಯದ ಜೀವಂತಿಕೆಯನ್ನು ಪ್ರದರ್ಶಿಸಿದರು. ನಂತರ ಬೆಳ್ಳಾವಿ ಪೊಲೀಸ್ ಠಾಣೆ ಆರಕ್ಷಕ ಉಪನಿರೀಕ್ಷಕರಾದಂತಹ ರಾಮಚಂದ್ರಪ್ಪ ಮತ್ತು ಸಬ್ ಇನ್ಸ್ಪೆಕ್ಟರ್ ಭಾಗ್ಯಲಕ್ಷ್ಮಮ್ಮರವರಿಗೆ ಸಂರಕ್ಷಣಾ ವೇದಿಕೆ ವತಿಯಿಂದ ಸನ್ಮಾನಿಸಲಾಯಿತು. ಹಾಗೆ ಬೆಳ್ಳಾವಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ವಿನಯ್ ಬಿಆರ್ ರವರಿಗೂ ಕೂಡ ಸನ್ಮಾನವನ್ನ ಮಾಡಲಾಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ದಾದಾಪೀರ್, ತುಮಕೂರು. ಇದು ಟಾರ್ಗೆಟ್ ಟ್ರೂತ್, ಸದಾ ನಿಮ್ಮೊಂದಿಗೆ. ನಮಸ್ಕಾರ. ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಬೆಳ್ಳಾವಿ ಕ್ಷೇತ್ರದಲ್ಲಿ ರಾಜ್ಯಾಧ್ಯಕ್ಷರಾದಂಥ ಬಾಬು ಅವರು ಮತ್ತು ಜಿಲ್ಲಾಧ್ಯಕ್ಷರಾದಂಥ ಅಸ್ಲಂ ಪಾಷಾ ಅವರು ಇವತ್ತು ಉಪಸ್ಥಿತಿಯಲ್ಲಿದ್ದು, ಗುಬ್ಬಿ ತಾಲೂಕು ಅಧ್ಯಕ್ಷರಾದಂಥ ನಾಗರಾಜ್ ಅವ್ರ ಜೊತೆಲಿ ನಮ್ಮನ್ನ ಸಂಘಟನಾ ಕಾರ್ಯದರ್ಶಿಯಾಗಿ ನೇಮಕಗೊಂಡಿಸಿ ಈ ಮೂಲಕ ನಾನು ತಿಳಿಸಿಕೊಳ್ಳೋದಂದ್ರೆ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯನ್ನು ನಾವು ಇನ್ನ ಮುಂಜೆ ಈ ಮೂಲಕ ಹೆಚ್ಚಿನದಾಗಿ ಮುಂದೆ ತರಬೇಕು, ಈ ಮೂಲಕ ಜಾಗೃತಗೊಳಿಸಬೇಕು. ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೋಷಿತವಾಗಿ ಹಿಂದುಳಿದವ್ರನ್ನ ಯಾವುದೇ ರೀತಿ ತೊಂದರೆ ಇದರಲ್ಲಿ ಅವ್ರನ್ನ ಮುಂದೆ ತಂದು ಅವ್ರನ್ನ ಅಭಿವೃದ್ಧಿ ಪಡಿಸ್ತಾ ಈ ಮೂಲಕ ಮುಂದೆ ಕರ್ಕೊಂಡು ಹೋಗಿ ಅವ್ರಿಗೆ ಉತ್ತಮ ಸಮಾಜಶೀಲತೆ, ಉತ್ತಮ ಸೃಜನಶೀಲತೆ ತಗೊಂಡೋಗಿ ಮುಂದೆ ತರಬೇಕು ಅಂತ ಅವ್ರಿಗೆ ಒಳ್ಳೆ ಆಶಯ ಬೆಳೆಸ್ತಾ ನಾವು ಮುಂದೆ ಕರ್ಕೊಂಡು ಹೋಗ್ಬೇಕು ಅನ್ನೋ ನಮ್ಮ ಅಭಿಪ್ರಾಯ. ಎಲ್ಲರಲ್ಲಿ ನಮ್ಮೆಲ್ಲ ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯಿಂದ ನಮ್ಮ ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಎಲ್ಲಾ ಅಭಿವೃದ್ಧಿಯಲ್ಲಿ ನಾವು ಮುಂದೆ ಸಾಗಿಸ್ತಾ ಈ ಕಾರ್ಯನ ಪ್ರಗತಿಶೀಲ ಪಡಿಸ್ತಾ ಮುಂದೆ ಕರ್ಕೊಂಡು ಹೋಗ್ಬೇಕನ್ನ ನಮ್ಮ ಅಭಿಪ್ರಾಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನೋಜ್ ಅಂತ, ಮಧುಗಿರಿ ತಾಲೂಕು ಉಪಾಧ್ಯಕ್ಷರಾಗಿ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಈ ದಿನ ಬೆಳ್ಳಾವಿಯಲ್ಲಿ ನೆರೆದಿದ್ದು ನಮ್ಮ ತುಮಕೂರು ಗ್ರಾಮಾಂತರ ತಾಲೂಕು ಅಧ್ಯಕ್ಷರಾದ ರುದ್ರೇಶ್ ಅವರು ಸೇರ್ಪಡೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ನಾವು ಹಾಜರಾಗಿದ್ದು ಎಲ್ಲ ಯಶಸ್ವಿಯಾಗಿ ನಡೆದಿದೆ. ಕರ್ನಾಟಕ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆಯಿಂದ ತುಮಕೂರು ಜಿಲ್ಲಾ ಉಪಾಧ್ಯಕ್ಷ ದರ್ಶನ್ ಅಂತೇಳಿ ಇವತ್ತು ಏನು ಬೆಳ್ಳಾವಿಯಲ್ಲಿ ಒಂದು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ಅಂದರೆ ಕಾರ್ಯದರ್ಶಿಗಳಾಗ್ಲಿ, ಆಮೇಲೆ ಉಪಾಧ್ಯಕ್ಷಗಳಾಗ್ಲಿ ಎಲ್ಲಾ ತಾಲೂಕು, ಮಧುಗಿರಿ, ಶಿರಾ, ಆಮೇಲೆ ತುಮಕೂರು, ಬೆಳ್ಳಾವಿ, ಮಧುಗಿರಿ ಎಲ್ಲಾ ತಾಲೂಕು ಅಧ್ಯಕ್ಷಗಳು ಬಂದಿದ್ದಾರೆ, ಕಾರ್ಯದರ್ಶಿಗಳು ಎಲ್ಲರೂ ಬಂದಿದ್ದಾರೆ. ಸೇರ್ಪಡೆ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ಅದರಿಂದ ಯಾವ್ದಿದು ರುದ್ರೇಶ್ ಬಿಆರ್ ಅಂತ ಹೇಳಿ ತುಮಕೂರು ಗ್ರಾಮಾಂತರ ತಾಲೂಕು ಅಧ್ಯಕ್ಷರ ಕಡೆಯಿಂದ ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಜಿಲ್ಲಾ ಅಧ್ಯಕ್ಷ ಅಸ್ಲಾಂ ಪಾಷಾ ಅವರು ಇದರಿಂದ ಇವತ್ತು ಚೆನ್ನಾಗಿ ಒಂದು ಸಭೆ ನಡೆಸ್ತಾ ಇದ್ದೀವಿ. ಇದು ನಾಳೆ ಒಂದು ದಿನ ಇನ್ನು ಮುಂದೆ ಚೆನ್ನಾಗಿ ಸಂಘಟನೆ ಚೆನ್ನಾಗಿ ಆಗ್ಬೇಕು ಅಂತ ಹೇಳಿ ಕೇಳ್ಕೊಂತೀವಿ ಎಲ್ಲರ ಹತ್ರನು. ಎಲ್ಲರೂ ಜನ ಸೇರಿ, ಯಾಕಂದ್ರೆ ಇದ್ರಲ್ಲಿ ಒಂದೇ ಜಾತಿ ಅಂತ ನಾವು ಮಾಡಿಲ್ಲ, ಹಿಂದೂ, ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಎಲ್ಲಾ ಜಾತಿನೂ ಇದ್ದೀವಿ. ಹಂಗಾಗಿ ಸರ್ವ ಜನಾಂಗ ಸಂರಕ್ಷಣಾ ವೇದಿಕೆ ಅಂತ ಮಾಡಿರೋದು. ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಎಲ್ಲರೂ ಹೆಲ್ಪ್ ಮಾಡಿ, ಒಂದು ನಾಳೆ ದಿನ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಸಹಾಯ ಮಾಡಿ. ಅಷ್ಟೇ ನಾನು ಹೇಳೋ ಮಾತು. ಜೈ ಹಿಂದ್, ಜೈ ಕರ್ನಾಟಕ. ರುದ್ರೇಶ್ ಸರ್ವಜನಾಂಗ ಸಂರಕ್ಷಣಾ ವೇದಿಕೆಯಿಂದ ನಾನು ತುಮಕೂರು ಗ್ರಾಮಾಂತರ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದೆ. ಇವತ್ತು ನಮ್ಮ ಸೇರ್ಪಡೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಗೊಳಿಸಬೇಕು ಅಂತೇಳಿ ಇವತ್ತು ಒಂದು 10 ಜನ ಸೇರ್ಪಡೆ ಮಾಡಿ ಇವತ್ತು ಬೆಳ್ಳಾವಿ ಒಳಗೆ ಮಾಡಿದ್ದೇವೆ. ಇನ್ನು ಮುಂದೆ ನಮ್ಮ ಕನ್ನಡದಲ್ಲಿ ಸರ್ವ ಜನಾಂಗಕ್ಕೆ ಸೇರಿ ಎಲ್ಲರೂ ಸೇರಿ ಹೆಚ್ಚಿನದಾಗಿ ಸಾಥ್ ಕೊಟ್ಟು ಮಾಡಬೇಕು ಅಂತೇಳಿ ಎಲ್ಲರಲ್ಲಿ ದಯವಿಟ್ಟು ಮನವಿ ಮಾಡ್ಕೊಂತ ಎಲ್ಲರಿಗೂ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀವಿ. ನಮಗೆ ಇನ್ನೂ ಜನಸಂಪರ್ಕ ಹೆಚ್ಚಾಗಬೇಕು, ಇನ್ನೂ ನಮ್ಮ ರಕ್ಷಣಾ ವೇದಿಕೆ ಇನ್ನೂ ಮುಂದುವರಿಬೇಕು ಅಂತ ಭಾಳ ಆಸಕ್ತಿ ಪಡ್ತಾ ಇದ್ದೀವಿ. ಎಲ್ಲರೂ ನಮ್ಮಂತೆ ಮಾಡಬೇಕು ಅಂತೇಳಿ ಕೋರ್ಕೊಳ್ತಾ ಇದ್ದೀವಿ. ತಾಲೂಕು ಅಧ್ಯಕ್ಷರು ನವೀನ್ ಕುಮಾರ್ ಅಂತ ನಾವು ಕರ್ನಾಟಕ ಸರ್ವಜನಾಂಗ ಸಂರಕ್ಷಣಾ ವೇದಿಕೆ ಸೇರ್ಪಡೆ ಕಾರ್ಯಕ್ರಮ ಇಟ್ಕೊಂಡಿದ್ರು. ಹಾಗಾಗಿ ಬಂದು ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುತ್ತಿದ್ದೇವೆ.
ನಮಸ್ಕಾರ. ಕರ್ನಾಟಕ ಸರ್ವಜನ ಸಂರಕ್ಷಣಾ ವೇದಿಕೆಯಿಂದ ಇವತ್ತು ಸೇರ್ಪಡೆ ಕಾರ್ಯಕ್ರಮ ಇರೋದ್ರಿಂದ ನಮ್ಮ ತುಮಕೂರು ಗ್ರಾಮಾಂತರ ರುದ್ರೇಶ್ ಅವರಿಂದ ಸೇರ್ಪಡೆ ಕಾರ್ಯಕ್ರಮ ಇದೆ. ಹಾಗಾಗಿಬಿಟ್ಟು ಇವತ್ತು ಸೇರಿರುವಂಥ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೀವಿ. ಹಾಗಾಗಿ ಇವತ್ತು ನಮ್ಮ ತುಂಬ ತಾಲೂಕಿನಿಂದ ಬಂದಿದ್ದಾರೆ ಅಧ್ಯಕ್ಷರುಗಳು, ಅವ್ರಿಗೂ ಕೂಡ ಧನ್ಯವಾದಗಳು. ನಮ್ಮ ಕಾರ್ಯದರ್ಶಿಗಳು ಆಗಿರ್ಬೋದು, ಅವರು ಬಂದಿದ್ದಾರೆ, ಅವ್ರಿಗೂ ಧನ್ಯವಾದ ತಿಳಿಸ್ತಾ, ನಮ್ಮ ಜಿಲ್ಲಾ ಉಪಾಧ್ಯಕ್ಷರು ಬಂದಿದ್ದಾರೆ, ಅವ್ರಿಗೂ ಕೂಡ ಧನ್ಯವಾದ ತಿಳಿಸ್ತಾ ಇದ್ವಿ. ಇವತ್ತು ಒಂದು 8ರಿಂದ 10 ಜನ ಸೇರ್ಪಡೆ ಆಗಿದ್ದಾರೆ. ಎಲ್ಲರಿಗೂ ಧನ್ಯವಾದ ತಿಳಿಸ್ತಾ ಇದ್ವಿ. ಇವತ್ತು ತುಮಕೂರಿಂದ ಗ್ರಾಮಾಂತರದಿಂದ ಆಗಿದ್ದಾರೆ, ಜಿಲ್ಲೆಯಿಂದ ಆಗಿದ್ದಾರೆ, ಮತ್ತು ಬೆಳ್ಳಾವಿಯಿಂದ ಆಗಿದ್ದಾರೆ, ಹಾಗಾಗಿ ಮದ್ಗಿನಿಂದ ಕೂಡ ಆಗಿದ್ದಾರೆ. ಎಲ್ಲರಿಗೂ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀವಿ. ಈ ಮುಂದೆ ಏನೇ ಇದ್ರು ಎಲ್ಲರೂ ಸೇರ್ಪಡೆ ಆಗಿ ನಮ್ಮ ಸಂಘಟನೆ ಒಂದು ಹೆಸರು ಕೀರ್ತಿ ತಂಬರಲಿ ಅಂತ ಆಶಿಸ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ. ಈ ಕರ್ನಾಟಕ ಸರ್ವ ಜನಾಂಗದ ಸಂರಕ್ಷಣಾ ವೇದಿಕೆ ಸೇರ್ಪಡೆ ಕಾರ್ಯಕ್ರಮ ಇದೆ. ಈಗ ನನ್ನನ್ನು ಮುಖ್ಯ ಅತಿಥಿಯಾಗಿ ಕರೆದಿದ್ರು. ಒಳ್ಳೆ ಸಂಘಟನೆ ಇದು. ಈ ಸಂಘಟನೆ ಬಗ್ಗೆ ಹೇಳಬೇಕು ಅಂದರೆ ಪ್ರತಿಯೊಂದು ಜನಾಂಗದವರು ಇದ್ದಾರೆ. ಬರೀ ಒಂದೇ ಈ ಕಮ್ಯುನಿಟಿಗಾಗಲಿ ಆ ಕಮ್ಯುನಿಟಿಗಾಗಲಿ ಇಲ್ಲ. ಕರ್ನಾಟಕ ಅಂದರೆ ಎಲ್ಲ ಒಂದೇ. ಅದೊಂದು ನಂಗೆ ತುಂಬ ಸಂತೋಷದ ವಿಚಾರ ಅಂದರೆ ಅದೊಂದೇ. ಎಲ್ಲ ಜನಾಂಗನೂ ಸೇರಿ ಮಾಡ್ತಾ ಇದ್ದಾರಲ್ಲ, ಇದು ಬೇಕಿರೋದು. ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಸೇರಿ ಹೋರಾಟ ಮಾಡಿದ್ರೆ ಮಾತ್ರ ಬೆಲೆ. ಅವರವರೇ ಮಾಡ್ಕೊಂಡ್ರೆ ಅದು ಸ್ವಾರ್ಥ ಆಗುತ್ತೆ. ಈ ಎಲ್ಲ ಧರ್ಮವನ್ನು ಸೇರಿ ಯಾವುದೇ ಜನಾಂಗ ಇಲ್ದಲೆ ನಾವೆಲ್ಲರೂ ಕನ್ನಡಿಗರು ಅಂತೇಳಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೂ ಈ ಸಂಘಟನೆ ಓಪನ್ ಮಾಡಿದಾರಲ್ಲ, ಇನ್ನೂ ಒಳ್ಳೇದಾಗಲಿ. ಈ ಸಂಘಟನೆ ಇನ್ನೂ ಎತ್ತರಕ್ಕೆ ಬೆಳೀಲಿ ಅಂತೇಳಿ ನಾನು 2 ಮಾತು ಹೇಳ್ತೀನಿ.